ನೀವೆಲ್ಲರೂ ಮಾಡ್ತಾ ಇರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ಪ್ರತಿಯೊಂದು ಟ್ರಾನ್ಸಾಕ್ಷನ್ ಜಿಪೇ ಅಥವಾ ಯು ಪಿ ಐಲಿ ಪೇ ಮಾಡ್ತಾ ಇರೋದು. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಇಂಡಿಯಾದಲ್ಲಿ 50% ಸ್ಯಾಲರಿ ತಗೊಳ್ಳುವಂಥ ವ್ಯಕ್ತಿಗಳು ಅವರ ಸ್ಯಾಲರಿನ 15ನೇ ದಿನ ಅಥವಾ 20ನೇ ದಿನದಷ್ಟರಲ್ಲಿ ಖಾಲಿ ಮಾಡ್ಕೊಳ್ತಾರೆ. ಹಾಗಾದ್ರೆ ಕೊನೆ 10 ದಿನ ಇನ್ನು ಕೊನೆ ವಾರ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ತಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲ ಮಾಡಿ. ಇದು ಹೇಗಾಗ್ತಿದೆ ಅಂದ್ರೆ ನಮಗೆ ಸರಿಯಾದ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಥವಾ ಹಣದ ಮೌಲ್ಯ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾವು ಹಣನ ಕೈಯಿಂದ ಕೊಡುವಂಥದ್ದು ಅಥವಾ ಚಿಲ್ಲರೆನ ವಾಪಸ್ ತಗೊಂಡು ಲೆಕ್ಕ ಹಾಕುವಂತ ಅನುಭವನೇ ಮರ್ತ್ಬಿಟ್ಟಿದೀವಿ. ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನೀವೇನೆಲ್ಲ ಮಂತ್ಲಿ ಎಕ್ಸ್ಪೆನ್ಸಸ್ ಬಜೆಟ್ ಇಟ್ಕೊಂಡಿದ್ದೀರಾ ಅದನ್ನ ನಾಳೆಯಿಂದ ಕ್ಯಾಶ್ ಅಲ್ಲಿ ಪೇ ಮಾಡೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಹೇಗೆ ಅಂದ್ರೆ ನೀವು ಆಟೋದಲ್ಲಿ ಹೋಗ್ತೀರಾ ಅಂದ್ರೆ ಆಟೋದ ಚಾರ್ಜನ್ನ ಹಣದಲ್ಲೇ ಪೇ ಮಾಡುವಂಥದ್ದು, ಪೆಟ್ರೋಲ್ ಹಾಕ್ಸ್ಕೊಳ್ತೀರಾ ಅಂದ್ರೆ ಪೆಟ್ರೋಲ್ನು ಕ್ಯಾಶಲ್ಲೇ ಪೇ ಮಾಡುವಂಥದ್ದು, ಟೀ ಕಾಫಿ ಊಟ ಏನೇ ಮಾಡಿದ್ರು ಕ್ಯಾಶಲ್ಲೇ ಪೇ ಮಾಡಿ. ಸಂಜೆ ಬಂದು ಲೆಕ್ಕ ಮಾಡಿ ಇವತ್ತಿನ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್, ನೀವು ಪ್ರತಿದಿನ 700 ಇಂದ 800 ರೂಪಾಯಿ ಸ್ಪೆಂಡ್ ಮಾಡ್ತೀರಾ ಅಂದ್ರೆ 10,000ದಲ್ಲಿ 700ನ ಮೈನಸ್ ಮಾಡಿ, ಇನ್ನೆಷ್ಟು ಉಳಿದಿದೆ, ಇನ್ನೆಷ್ಟು ದಿನಕ್ಕೆ ನಾನು ಇನ್ನೆಷ್ಟು ಸ್ಪೆಂಡ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ನಿಮಗೆ ಸಿಗುತ್ತೆ. ಆಗ ನಿಮಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬರ್ತಾ ಹೋಗುತ್ತೆ. ಆಗ ಹಣದ ಮೌಲ್ಯ ಕೂಡ ನಿಮಗೆ ಗೊತ್ತಾಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಇಂದ ನೀವು ನಿಮ್ಮ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡ್ಕೋಬಹುದು ಹಾಗೂ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ನ ನಿಲ್ಲಿಸಬಹುದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.